ಜಾನಕಿ, ಊರವ್ರಿಗೆಲ್ಲ ನ್ಯಾಯ ಹೇಳೋ ನಾನು ನನ್ನ ಮಗಳ ವಿಷಯದಲ್ಲಿ ಸರಿಯಾದ ನ್ಯಾಯ ಕೊಡಕ್ಕಾಗ್ಲಿಲ್ಲ. ಆವಾಗ ಆ ಕ್ಷಣ ನಾನು ಯೋಚನೆ ಮಾಡಿದ್ದು ನಿನ್ ಬಗ್ಗೆನೋ ನನ್ನ ಬಗ್ಗೆನೋ ಅಲ್ಲ, ಮನೆ ಮರ್ಯಾದೆ ಬಗ್ಗೆ. ತಲೆಮಾರುಗಳಿಂದ ಕಾಪಾಡ್ಕೊಂಡು ಬಂದು ನನ್ನ ಕೈಯಲ್ಲಿಟ್ಟಿರೋ ನಮ್ಮ ಮನೆ ಮರ್ಯಾದೆ ಎಲ್ಲಿ ಹೋಗುತ್ತೋ ಅನ್ನೋ ಭಯ ನನ್ನ ಮಗಳ ವಿಷಯದಲ್ಲಿ ಕೆಲವು ತಪ್ಪು ಮಾಡಿಸ್ತು. ಆವತ್ತು ನಾನು ಮಾಡಿದ ತಪ್ಪು ಅಂತ ನಿನಗನ್ನಿಸ್ಬೋದು, ಈಗ ನನಗೂ ಅನ್ನಿಸ್ತಾ ಇದೆ. ಆದ್ರೆ ಮರ್ಯಾದೆ ಭಾರನ ಹೊರೋನಿಗೆ ಮಾತ್ರ ಗೊತ್ತಾಗುತ್ತೆ ಅದ್ರ ಭಾರ ಎಷ್ಟು ಅನ್ನೋದು. ಅದನ್ನ ಹೊರೋದಕ್ಕೆ ಶುರು ಮಾಡಿದ್ಮೇಲೆ ಹೆಂಡತಿ, ಮಕ್ಕಳು, ಬಂಧುಗಳು ಯಾರೂ ಕಾಣಿಸೋದಿಲ್ಲ. ಅದಕ್ಕೆ ಮರ್ಯಾದೆ ಅನ್ನೋ ಪದಕ್ಕೆ ಪ್ರಾಣಗಳೇ ಹೋಗ್ತಾ ಇರುತ್ತೆ. ಸೀತೆನ ಕಾಡಿನ ಪಾಲ್ ಮಾಡ್ದ ಅಂತ ರಾಮನ್ ಮೇಲೆ ಆರೋಪ ಬಂತು. ಅದು ಮರ್ಯಾದೆಗೋಸ್ಕರ ಅಲ್ವಾ? ಕುರುವಂಶ ನಾಶ ಆಗಿದ್ದು 10 ಜನರ ಮುಂದೆ ಪಾಂಚಾಲಿ ಮರ್ಯಾದೆನ ತೆಗ್ದಿರೋದಕ್ಕೆ ಅಲ್ವಾ? ಇದನ್ನೆಲ್ಲ ನನ್ನನ್ನ ನಾನು ಸಮರ್ಥಿಸ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ ಜಾನಕಿ. ವಾಸ್ತವ ನಿನಗೆ ಅರ್ಥ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತುಗಳಿಗೆ ರಾಜಿ ಏನಾದ್ರೂ ಮಾಡ್ಕೊಂಡಿದ್ರೆ ಅಂತ ಅಂದೆ. ಮತ್ತಾವತ್ತು ನಾನು ನಿಜ ಅಂತ ನಂಬಿದ್ದು ನಿಜಾನೇ ಆಗಿದ್ರೆ ನನ್ನ ಪ್ರಾಣ ಉಳಿತಾ ಇತ್ತ? ಒಂದಂತೂ ನಿಜ, ನನ್ನ ಮಾತುಗಳಿಗೆ, ನನ್ನ ನಿರ್ಧಾರಗಳಿಗೆ ನೀನು, ರಾಜಿ ಎಲ್ಲರೂ ನೋವು ಪಟ್ಟಿದ್ದೀರ. ಹಾಗೆ ನೋವು ಕೊಡೋದು ತಪ್ಪೆ. ಯಾರೋ ಏನೋ ಅಂದ್ರು ಅಂತ ನಾನ್ಯಾಕೆ ಕಾಡಿಗೆ ಹೋಗ್ಬೇಕು ಅಂತ ಆವತ್ತೇನಾದ್ರೂ ಸೀತಾಮಾತೆ ಹಠ ಮಾಡಿದ್ರೆ ಸೀತಾರಾಮನ ಚರಿತ್ರೆ ತ್ರೇತಾಯುಗ ದಾಟಿ ಇಷ್ಟು ದೂರ ಬರ್ತಾನೆ ಇರಲಿಲ್ಲ. ಮಗಳ ವಿಷಯದಲ್ಲಿ ತಾಯಿಯಾಗಿ ನಿನಗೆಲ್ಲ ಗೊತ್ತಾಗ್ಬೇಕು. ಹಾಗೇನೆ ಮರ್ಯಾದೆ ವಿಷಯದಲ್ಲಿ ಹೆಂಡತಿಯಾಗಿ ನೀನು ಹೊರಬೇಕು. ಆದ್ರೆ ಆ ಭಾರನ ನಿನಗೆ ಹೊರಕ್ಕಾಗೋದಿಲ್ಲ ಅಂತ ನಿನ್ನ ಭಾರ ಕೂಡ ನಾನೇ ಹೊರ್ತಿದ್ದೀನಿ.